ಹಾಯ್ ಎಲ್ರಿಗೂ, ಎಲ್ರು ಹೇಗಿದ್ದೀರಾ? ಬನ್ನಿ ಇವತ್ತು ಮಾವಿನಕಾಯಿ ಹಸಿ ತೊಕ್ಕು ಮಾಡೋದು ಹೇಗೆ ಅಂತ ನೋಡ್ಕೊಂಬರೋಣ. ಇದು ತುಂಬಾನೇ ರುಚಿಯಾಗಿರುತ್ತೆ. ಹಾಗೆ ಮಾಡೋದು ಕೂಡ ತುಂಬಾ ಸಿಂಪಲ್ಲು. ಅದ್ರಲ್ಲೂ ಮಾವಿನಕಾಯಿ ಇಷ್ಟಪಡೋರ್ಗಂತೂ ಇದು ತುಂಬಾನೇ ಇಷ್ಟ ಆಗುತ್ತೆ. ನೋಡಿ, ಮೊದಲಿಗೆ ಒಂದು ಪ್ಯಾನ್‌ಗೆ ಒಂದು 3/4 ಸ್ಪೂನ್ ಆಗೋಷ್ಟು ಮೆಂತ್ಯ ತಗೊಳ್ತಾ ಇದ್ದೀನಿ. ಮೆಂತ್ಯನ ಲೈಟಾಗಿ ಒಂದ್ 2 ನಿಮಿಷ ಹಂಗ್ ಬಾಡ್ಸಿದ ನಂತರ ಹಾಗೇನೆ ಒಂದು 3/4 ಸ್ಪೂನ್ ಆಗೋಷ್ಟು ಸಾಸಿವೆ ಹಾಕೊಳ್ಳೋಣ. ನೋಡಿ, ಈಗ ಒಂದು 3/4 ಸ್ಪೂನು ಸಾಸಿವೆನ ಹಾಕ್ಕೊಂಡು ಅದನ್ನು ಸಹ ಚೆನ್ನಾಗಿ ಚಿಟಪಟ ಅಂತ ಸಿಡಿಯೋವರೆಗೂ ಇದನ್ನ ಹುರ್ಕೋಬೇಕಾಗತ್ತೆ. ನೋಡಿ, ಈಗ ಚೆನ್ನಾಗಿ ಹುರ್ಕೊಂಡಿದ್ದೀನಿ. ಈಗ ಇದಕ್ಕೆ ಒಂದು 3/4 ಸ್ಪೂನ್ ಆಗೋಷ್ಟು ಜೀರಿಗೆ ಹಾಕೊಳ್ಳೋಣ. ನಾನಿಲ್ಲಿ ಸ್ವಲ್ಪ ಕ್ವಾಂಟಿಟಿ ಮಾಡೋದ್ರಿಂದ ನಾನು ಸ್ವಲ್ಪ ತಗೊಳ್ತಾ ಇದ್ದೀನಿ. ಸ್ಟವ್ ಆಫ್ ಮಾಡಿಬಿಟ್ಟು ನಂತರ ನಾನು ಜೀರಿಗೆನ ಹಾಕೊಳ್ತಾ ಇದ್ದೀನಿ. ಆ ಬಿಸಿಗೆನೆ ಅದು ಚೆನ್ನಾಗಿ ಫ್ರೈ ಆಗಿಬಿಡುತ್ತೆ. ಇದೆಲ್ಲ ತಣ್ಣಗಾದ ನಂತರ ಇದನ್ನ ಪೌಡರ್ ಮಾಡ್ಕೊಳ್ಳೋಣ. ನೋಡಿ, ಒರಳಲ್ಲಿ ಸ್ವಲ್ಪನೂ ತೇವ ಇಲ್ದಿರೋ ಹಾಗೆ ನೋಡ್ಕೊಂಡು ನಾವು ಹುರಿದಿಟ್ಕೊಂಡಿರೋ ಅಂತ ಇದನ್ನ ಹಾಕೊಂಡು ಮೆಂತ್ಯ ಮತ್ತೆ ಜೀರಿಗೆ ಸಾಸಿವೆನ ಹಾಕೊಂಡು ಪೌಡರ್ ಮಾಡ್ಕೊಳ್ಳೋಣ. ಇದನ್ನ ರುಬ್ಬಿ ಮಾಡೋದ್ರಿಂದ ಟೇಸ್ಟ್ ಅನ್ನೋದು ತುಂಬಾನೇ ಚೆನ್ನಾಗಿರುತ್ತೆ. ನೋಡಿ, ಈಗ ಇದು ಆಲ್ಮೋಸ್ಟ್ ಪೌಡರ್ ಆಗಿದೆ. ಈಗ ಈ ರೀತಿ ಕುಟ್ಟಿ ಪೌಡರ್ ಮಾಡ್ಕೊಳ್ಳೋದ್ರಿಂದ ಟೇಸ್ಟ್ ಅನ್ನೋದು ಚೆನ್ನಾಗಿರುತ್ತೆ. ಮಾವಿನಕಾಯಿ ಇಷ್ಟಪಡೋರ್ಗಂತೂ ಮಾವಿನಕಾಯಲ್ಲಿ ಯಾವುದೇ ರೆಸಿಪಿ ಮಾಡಿದ್ರು ತುಂಬಾನೇ ಇಷ್ಟ ಆಗುತ್ತೆ. ಇದು ಕೂಡ ತುಂಬಾನೇ ಚೆನ್ನಾಗಿರುತ್ತೆ. ಒಂದ್ಸಲ ಟ್ರೈ ಮಾಡಿ ನೋಡಿ. ನೋಡಿ, ಈಗ ಇದು ಚೆನ್ನಾಗಿ ಪೌಡರ್ ಆಗಿದೆ. ನಾನಿಲ್ಲಿ ಒಂದೇ ಒಂದು ತೋತಾಪುರಿ ಮಾವಿನಕಾಯಿ ತಗೊಂಡಿದ್ದೀನಿ. ನೀವು ಬೇಕಾದ್ರೆ ಹುಳಿ ಮಾವಿನಕಾಯಿ ಕೂಡ ತಗೋಬಹುದು. ಬಟ್ ಹುಳಿ ನಾನು ಇಷ್ಟಪಡಲ್ಲ, ಹಾಗಾಗಿ ನಾನು ಇಲ್ಲಿ ಒಂದು ತೋತಾಪುರಿ ಮಾವಿನಕಾಯಿನ ತಗೊಂಡಿದ್ದೀನಿ. ಈ ಒಂದು ಮಾವಿನಕಾಯಿಗೆ ನಾನು ತಗೊಂಡಿರೋ ಮೆಂತ್ಯ ಸಾಸಿವೆ ಜೀರಿಗೆ ಕ್ವಾಂಟಿಟಿ ಕರೆಕ್ಟ್ ಆಗಿರುತ್ತೆ. ನೋಡಿ, ಮಾವಿನಕಾಯಿನ ಸಣ್ಣ ಸಣ್ಣದಾಗಿ ಕಟ್ ಮಾಡಿಬಿಟ್ಟು ಈ ರೀತಿ ಒಳ್ಳೆಲ್ಲ ಹಾಕೊಂಡು ಮೊದಲಿಗೆ ಇದನ್ನ ಅರ್ಧಂಬರ್ಧ ರುಬ್ಕೊಳ್ಳೋಣ. ಈ ತೊಕ್ಕು ತುಂಬಾ ನುಣ್ಣಕ್ಕಿರೋದಿಲ್ಲ, ಸ್ವಲ್ಪ ಹೋಳು ಹೋಳು ಹಾಗಾಗಿ ಕಾಣಿಸ್ತಾ ಇರಬೇಕು. ಮಾವಿನಕಾಯಿ ಹೋಳು ಅನ್ನೋದು ಬಾಯಿಗೆ ಸಿಗ್ಬೇಕು, ಆ ರೀತಿ ಇರುತ್ತೆ. ಸೊ ಅದನ್ನ ನೋಡಿ, ಈ ರೀತಿ ಅರ್ಧಂಬರ್ಧ ರುಬ್ಕೊಂಡು ನಂತರ ಒಂದ್ ಸ್ವಲ್ಪ ಅರಿಶಿನ ಹಾಗೇನೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೊಂಡು ಒಂದ್ಸಲ ರುಬ್ಕೊಂಡ್ಬಿಡೋಣ. ಕುಟ್ಟಿ ಆದ್ರೂ ಮಾಡ್ಕೋಬಹುದು ಅಥವಾ ಈ ರೀತಿ ರುಬ್ಬಿ ಆದ್ರೂ ಮಾಡ್ಕೋಬಹುದು. ಪೂರ್ತಿ ನುಣ್ಣಕ್ ಮಾಡೋದು ಚೆನ್ನಾಗಿರಲ್ಲ. ನೋಡಿ, ಈಗ ಇದೊಂದು ಸ್ವಲ್ಪ ರುಬ್ಕೊಂಡಾದ್ಮೇಲೆ ಒಂದು 5-6 ಪೈ ಬೆಳ್ಳುಳ್ಳಿ, ರುಚಿಗೆ ತಕ್ಕಷ್ಟು ಖಾರ, ನಿಮ್ಗೆ ಖಾರ ಎಷ್ಟು ಬೇಕಾಗುತ್ತೋ ನೋಡ್ಕೊಂಡು ಖಾರನ ಹಾಕೋಬೇಕಾಗುತ್ತೆ. ಬೆಳ್ಳುಳ್ಳಿ ಕಂಪಲ್ಸರಿ ಒಂದು 7ರಿಂದ 8 ಬೆಳ್ಳುಳ್ಳಿ ಹಾಕೊಳ್ಳಿ, ತುಂಬಾನೇ ಚೆನ್ನಾಗಿರುತ್ತೆ. ಬೆಳ್ಳುಳ್ಳಿ ಮತ್ತೆ ಅಚ್ಚ ಖಾರದ ಪುಡಿ ಎರಡನ್ನೂ ಹಾಕೊಂಡು ನೋಡಿ ಈ ರೀತಿ ರುಬ್ಕೋಬೇಕು. ತುಂಬಾ ನುಣ್ಣಕ್ಕೆ ರುಬ್ಬಿದ್ರೂ ಚೆನ್ನಾಗಿರೋದಿಲ್ಲ ಇದು. ಹಾಗಾಗಿ ಈ ರೀತಿ ಪೀಸ್ ಪೀಸ್ ಸಿಗ್ಬೇಕು, ಬಾಯಿಗೆ ಸಿಗುತ್ತೆ. ತಿನ್ನುವಾಗ ಅನ್ನದ ಜೊತೆ ಬಾಯಿಗೆ ಸಿಕ್ಕಿದ್ರೆ ತುಂಬಾ ಚೆನ್ನಾಗಿರುತ್ತೆ. ತುಂಬಾ ಹುಳಿ ಇಷ್ಟಪಡೋರು ಹುಳಿ ಮಾವಿನಕಾಯಿ ಕೂಡ ಹಾಕೊಂಡು ಮಾಡ್ಕೋಬಹುದು, ಅದು ಇನ್ನೂ ಚೆನ್ನಾಗಿರುತ್ತೆ. ನೋಡಿ, ನೋಡಿ, ಈಗ ರುಬ್ಕೊಂಡಿದ್ದಾಗಿದೆ. ಇದಕ್ಕೆ ಒಗ್ಗರಣೆ ಮಾಡ್ಕೊಳ್ಳೋಣ. ಸ್ವಲ್ಪ ಎಣ್ಣೆ ಹಾಕೊಂಡು, ಎಣ್ಣೆ ಕಾದ ನಂತರ ಸಾಸಿವೆ ಹಾಕೊಂಡು, ಸಾಸಿವೆ ಸಿಡಿದ ನಂತರ ಸ್ವಲ್ಪ ಕರಿಬೇವು, ಒಂದೆರಡು ಒಣಮೆಣಸಿನ್ಕಾಯಿ, ಈಗ ಬೇಕಾದ್ರೆ ಒಂದೆರಡು ಪಾಯಿ ಬೆಳ್ಳುಳ್ಳಿನೂ ಹಾಕೋಬಹುದು, ಚೆನ್ನಾಗಿರುತ್ತೆ ಒಗ್ಗರಣೆಗೆ. ನಾನು ಹೀಟ್ ಆಗುತ್ತೆ ಅಂತ ಹಾಕಿಲ್ಲ, ಬೇಕಂದ್ರೆ ನೀವು ಹಾಕೋಬಹುದು, ಬೆಳ್ಳುಳ್ಳಿ ಹಾಕಿದ್ರು ಚೆನ್ನಾಗಿರುತ್ತೆ. ಹಾಗೆ ಒಂದು ಸ್ವಲ್ಪ ಹಿಂಗುನು ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನಂತರ ರುಬ್ಬಿಟ್ಕೊಂಡಿರೋ ಅಂತ ಆ ತೊಕ್ಕಿಗೆ ಹಾಕ್ಕೊಳ್ಳೋಣ. ಇದು 2ರಿಂದ 3 ದಿನ ಕಂಪಲ್ಸರಿ ಕೆಡೋದಿಲ್ಲ. ಫ್ರಿಜ್ಜಲ್ಲಿ ಇಟ್ಕೊಂಡ್ರೆ ಒಂದು 3-4 ದಿವಸ ಇರುತ್ತೆ. ಹೊರಗಡೆ ಫುಲ್ ಡೇ ಒಂದು ದಿವಸ ಪೂರ್ತಿ ಇತ್ತು, ಒಂಚೂರು ಕೆಟ್ಟಿಲ್ಲ. ಯಾಕೆಂದ್ರೆ ನಾವು ಸ್ವಲ್ಪ ನೀರು ಹಾಕಿಲ್ವಲ್ಲ, ಹಾಗಾಗಿ ಕೆಡೋದಿಲ್ಲ ಬೇಗ. ತುಂಬಾನೇ ರುಚಿಯಾಗಿರುತ್ತೆ. ಮಾವಿನಕಾಯಲ್ಲಿ ತುಂಬಾ ವೆರೈಟಿ ಮಾಡ್ತಾರೆ, ಇದು ಒಂದು ವೆರೈಟಿ. ಮಾವಿನಕಾಯಿ ಇಷ್ಟಪಡೋರು ವೆರೈಟಿಯಾಗಿ ಮಾಡಿ ತಿಂತಿರ್ತಾರೆ. ಒಂದ್ಸಲ ಮರಿದೆ ಟ್ರೈ ಮಾಡಿ ನೋಡಿ, ಸಿಂಪಲ್ ಆಗಿರುತ್ತೆ, ರುಚಿಯಾಗಿ ಕೂಡ ಇರುತ್ತೆ. ಬಿಸಿ ಬಿಸಿ ಅನ್ನ ಜೊತೆಗೆ ತುಪ್ಪ ಹಾಕೊಂಡು ತಿನ್ಲಿಕ್ಕೆ ತುಂಬಾ ಚೆನ್ನಾಗಿರುತ್ತೆ. ನೀಟಾಗಿ ಒಂದ್ಸಲ ಮಿಕ್ಸ್ ಮಾಡ್ಕೊಂಬಿಡೋಣ. ಎಣ್ಣೆ ಹಾಕಿ ಒಗ್ಗರಣೆ ಮಾಡಿರ್ತೀವಲ್ಲ, ಸೊ ಒಂದ್ಸಲ ನೀಟಾಗಿ ಮಿಕ್ಸ್ ಮಾಡ್ಕೊಂಬಿಟ್ರೆ ನಿಮಗೆ ಮಾವಿನಕಾಯಿ ಹಸಿ ತೊಕ್ಕು ರೆಡಿ ಆಗುತ್ತೆ. ನೋಡಿ, ಈ ರೀತಿ ತುಂಬಾನೇ ರುಚಿ, ಒಳ್ಳೆ ಘಮ ಬರ್ತಾ ಇರುತ್ತೆ. ನಿಮ್ಗೇನಾದರೂ ಈ ರೆಸಿಪಿ ಇಷ್ಟ ಆಗಿದ್ರೆ ಮರೀದೆ ಒಂದು ಲೈಕ್ ಕೊಡಿ. ಹಾಗೆ ಇನ್ನೂ ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಪೂರ್ತಿ ನೋಡಿ, ಇಷ್ಟ ಆದರೆ ಮಾತ್ರ ಒಂದು ಲೈಕ್ ಕೊಡೋದನ್ನ ಖಂಡಿತ ಮರಿಬೇಡಿ. ಈ ರೀತಿ ತೊತ್ತೊತ್ತಿಗೂ ಆ ಪೀಸಸ್ನ ತೊಗೊಂಡು ತಿನ್ನುವಾಗ ತುಂಬಾನೇ ರುಚಿಯಾಗಿರುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.